ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ಹೆಂಡತಿ ಆಧ್ಯಾತ್ಮಿಕತೆಯನ್ನು ಹೊಂದಿದ್ದಾರೆ, ನಿಮ್ಮ ಚಾನಲ್ ನೋಡಿ, ಇನ್ನೂ ಅವರಿಗೆ ಆಧ್ಯಾತ್ಮಿಕತೆ ಅರ್ಥ ಆಗಿಲ್ಲ ಅಂತ. ಗಂಡ ಸಿಡುಕನಾಗಿದ್ದಾನೆ, ಚಾನಲ್ ನೋಡಲ್ಲ. ನಮಸ್ಕಾರ ಸ್ನೇಹಿತರೆ. ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ಹೆಂಡತಿ ಆಧ್ಯಾತ್ಮಿಕತೆಯನ್ನು ಹೊಂದಿದ್ದಾರೆ, ನಿಮ್ಮ ಚಾನಲ್ ನೋಡಿ, ಗಂಡ ಸಿಡುಕನಾಗಿದ್ದಾನೆ, ಚಾನಲ್ ನೋಡಲ್ಲ, ಅವನು ಸಿಡುಕ. ಸೊ ಗುರುಜಿ, ಈ ಸಂಸಾರದಲ್ಲಿ ಸುಖ ಹೇಗಿರುತ್ತೆ ಅಂತ ಕೇಳಿದ್ದಾರೆ ಪ್ರಶ್ನೆ. ಸೊ ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ ನೋಡಿ ಆಧ್ಯಾತ್ಮಿಕತೆ ಬಂದಿದೆ ಅಂದರೆ ಇನ್ನೂ ಅವರಿಗೆ ಆಧ್ಯಾತ್ಮಿಕತೆ ಅರ್ಥ ಆಗಿಲ್ಲ ಅಂತ. ಹೇಗೆ ಹೇಳಿ, ಚಿಂತನೆ ಮಾಡಿ. ಹ್ಯಾಪಿ ಲೈಫ್ ಅಂದರೆ ಆಧ್ಯಾತ್ಮಿಕತೆ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಕೊಡಬೇಕು. ಆಧ್ಯಾತ್ಮಿಕತೆ ಅಂದ್ರೇನು? ಸುಮ್ಮನೆ ಮೌನವಾಗಿರೋದು, ಯಾವುದಕ್ಕೂ ರಿಯಾಕ್ಟ್ ಮಾಡದೇ ಇರೋದು, ಏನೋ ತಲೆ ಮೇಲೆ ಪ್ರಪಂಚನೇ ಬಿದ್ದಂಗಿರೋದು. ಅಂತರ್ಮುಖಿ ಸದಾ ಸುಖಿ ಅಂದರೆ ಒಳಗಡೆ ಹೋಗ್ಬಿಟ್ಟು ಯಾವುದೂ ಕೆಲಸ ಮಾಡದೆ ಆರಾಮಾಗಿ ಇದ್ಬಿಡೋದು. ಇದೆಲ್ಲ ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆ ಅಂದರೆ ಎಷ್ಟೊಂದು ಅದ್ಭುತವಾಗಿದೆ ಅಂದರೆ ತುಂಬ ಜನಕ್ಕೆ ಸತ್ಯ ಗೊತ್ತಿಲ್ಲ. ಸನ್ಯಾಸಿಗಳಂದರೆ ಸೈಲೆಂಟಾಗಿ ಕುಂತ್ಕೊಂಡ್ಬಿಡೋದು, ಏನೂ ಇಲ್ಲ, ವೈರಾಗ್ಯ ಹಾಗೆ ಹೀಗೆ ಅವೆಲ್ಲ ಇಲ್ಲ. ಆಧ್ಯಾತ್ಮಿಕತೆ ಅಂದರೆ ಸಹಜವಾದ ನಗುವಿರಬೇಕು. ಲಾಫ್ ಅಂತ ಕರಿತೀವಿ. ನಗು ಹೇಗಿರಬೇಕಪ್ಪ ಅಂದರೆ, ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಗುತ್ತ ನಗಿಸಿ ನಲಿಯುವುದು ಅತಿಶಯದ ಧರ್ಮ, ನಗುತ್ತ ನಲಿಯುವುದ ಕಲಿಯೋ ಮಂಕುತಿಮ್ಮ ಹಿಂದೆಯೇ ಹೇಳ್ಬಿಟ್ಟಿದ್ದಾರೆ ಮಹಾನ್ ಜ್ಞಾನಿಗಳು. ಡಿ ವಿ ಜಿಯವರು ಹೇಳಿದ್ದಾರೆ. ಎಲ್ಲ ಕಡೆ ನಮ್ಮದು ನಗು ಅನ್ನತಕ್ಕಂಥದ್ದು ನಮ್ಮದು ಸಹಜವಾದ ಧರ್ಮ. ಸಹಜವಾಗಿ ನಗುನಗ್ತಾ ನಾವಿರಬೇಕು. ನಮ್ಮ ಜೊತೆಲಿರೋರು ಕೂಡ ನಮ್ಮ ಜೊತೆ ನಗುನಗ್ತಾ ಇರಬೇಕು. ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ. ನೀನು ಬೇರೆಯವ್ರನ್ನ ನಗಿಸ್ಬೇಕು. ಎಷ್ಟು ಸೊಗಸ ಆಗಲೇ ಹೇಳಿಬಿಟ್ಟಿದ್ರೆ, ಬೇಕಾಸ ಇದನ್ನೆಲ್ಲ ಹೇಳಿದ್ದೀವಿ. ನಗ್ನಗ್ತಾ ಇರಬೇಕು. ದೆನ್ ಕಮ್ಸ್ ಲಾಫ್. ಸಿಂಗ್ ಎಷ್ಟು ಚೆನ್ನಾಗಿದೆ ಅಂದರೆ, ನೀನು ಏನನ್ನಾದರೂ ಪಡೆದಾಗ, ನಿನ್ನ ಮನಸ್ಸಿನಲ್ಲಿ ಆನಂದ ಉಂಟಾದಾಗ ಅದ್ಭುತವಾದ ಹಾಡನ್ನು ಕೇಳ್ತೀವಿ, ಹಾಡನ್ನು ಹಾಡ್ತೀವಿ ಅಲ್ವಾ? ಅಬ್ಸರ್ವ್ ಮಾಡಿ ನೋಡಿ. ಈ ಮುಂದೆ ಇನ್ನೇನು ಹೊಸ ವರ್ಷ ಬರುತ್ತೆ, ಅಲ್ಲಿ ಏನು DJ ಸಾಂಗ್ಗಳೆಲ್ಲ ಆಗ್ತಾ ಇರ್ತಾರೆ. ಲಾಫ್, ಸಿಂಗ್, ಡ್ಯಾನ್ಸ್, ಎಲ್ಲರೂ ಕುಣಿತಾ ಇರ್ತಾರೆ. ದಟ್ ಇಸ್ ಕಾಲ್ಡ್ ಸೆಲೆಬ್ರೇಷನ್. ಕುಣಿಯುವಿಕೆ. ಈ ಕುಣಿಯುವಿಕೆ ಆಧ್ಯಾತ್ಮಿಕ ಚಿಂತನೆಯಲ್ಲಿ ನಮ್ಮ ಅನಾದಿ ಕಾಲದಿಂದಲೂ ಬಂದಿದೆ. ದೇವಸ್ಥಾನಗಳು ನೋಡಿ, ಶಿಲಾಬಾಲಕರಿದ್ದಾರೆ. ದೇವಸ್ಥಾನದಲ್ಲಿ ಗರ್ಭಗುಡಿಯ ಮುಂಭಾಗ ನೃತ್ಯ ಮಂಟಪ ಇದೆ. ಅಲ್ಲಿ ನೃತ್ಯ ಸೇವೆ ಅಂತ ಮಾಡ್ತಾರೆ. ಎಲ್ಲ ಕಡೆ ಆಧ್ಯಾತ್ಮಿಕವಾದ ಸಭೆಗಳಲ್ಲಿ ಸುಮ್ಮನೆ ನಿಮ್ಮ ಸಹಜ ಕಥೆಗಳಲ್ಲಿ, ಪುರಾಣ ಕಥೆಯಲ್ಲಿ ಹೇಳೋದು, ದೇವೇಂದ್ರನ ಸಭೆಯಲ್ಲಿ ಬಂದು ನೃತ್ಯ ಮಾಡಿದ್ರು. ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಅವರೆಲ್ಲ ಬಂದು ನೃತ್ಯ ಮಾಡ್ತಾಯಿದ್ರು, ಹಾಡ್ತಾಯಿದ್ರು. ಸೊ ಲಾಫ್, ಸಿಂಗ್, ಡ್ಯಾನ್ಸ್ ಆ್ಯಂಡ್ ಮೆಡಿಟೇಟ್. ಮನಸ್ಸನ್ನು ಖಾಲಿ ಮಾಡು. ಆ ಖಾಲಿಯ ಮನಸ್ಸಿನಲ್ಲಿ ಆನಂದ ಉಂಟಾಗುತ್ತೆ. ಇದು ಅಂತರ್ಮುಖಿ ಸದಾ ಸುಖಿ ಅಂದರೆ. ಸೊ ನಮ್ಮ ಜೀವನ ಹೀಗೆ ಸಹಜವಾಗಿ ಎಲ್ಲ ಗುಣಗಳಿಂದ ಸಂತೋಷದ ತುಂಬಿರಬೇಕು, ಸೆಲೆಬ್ರೇಷನ್ ಆಗಿರಬೇಕು. ದುಃಖದಲ್ಲೇ ತಲ್ಲೀನರಾಗಿ ಅದರ ಬಗ್ಗೆನೇ ಯೋಚನೆ ಮಾಡಿ ನಾವು ದುಃಖವೇ ಜೀವನ ಅಂದ್ಕೊಂಡು ಯಾವಾಗಲೂ ದುಃಖ ಪಡ್ತಾ ಇರೋದು ಬದುಕು ಅಲ್ಲ. ಈ ಸೃಷ್ಟಿನಲ್ಲಿ ಎಲ್ಲ ಸಮಸ್ಯೆಗಳು ಸಹಜವಾಗಿ ಸಂಬಂಧಗಳಲ್ಲಿ, ಸಂಸಾರದಲ್ಲಿ, ಸಮಾಜದಲ್ಲಿ ಬಂದೇ ಬರುತ್ತೆ. ಆ ಸಮಸ್ಯೆಗಳನ್ನು ಸ್ವೀಕಾರ ಮಾಡಿ ಸಮಸ್ಯೆಗಳಲ್ಲಿ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ಳೋದೇ ಆಧ್ಯಾತ್ಮಿಕತೆ. ಸೊ ಇಲ್ಲಿ ಹೆಂಡತಿ ಆಧ್ಯಾತ್ಮಿಕ ಚಿಂತನೆ ಅವಳಲ್ಲಿ ಬಂದಿದ್ರೆ, ಅವಳು ಗಂಡನ ಸಿಡುಕನ್ನು ಅರ್ಥ ಮಾಡ್ಕೋಬೇಕು. ಯಾವ ಸಂದರ್ಭದಲ್ಲಿ ಯಾಕೆ ಸಿಡುಕು ಮಾಡ್ಕೋತಾ ಇದ್ದಾನೆ, ಏನು ಅವನು ನನ್ನ ನಿರೀಕ್ಷೆ ಪಡ್ತಾ ಇದ್ದಾನೆ, ಸೊ ಅದಕ್ಕೆ ನಾನು ಹೇಗೆ ಸ್ಪಂದಿಸಬೇಕು ಅಂತಕ್ಕಂಥ ತಿಳುವಳಿಕೆ ಬಂದರೆ ಅದು ಆಧ್ಯಾತ್ಮಿಕ ಚಿಂತನೆ. ಅರ್ಥ ಆಗ್ತದೆ. ಸುಮ್ಮನೆ ಯಾರಿಗೂ ಸಿಡುಕು ಬರೋದಿಲ್ಲ. ಮೇ ಬಿ ದೇ ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಫ್ರಮ್ ಯು. ನಿಮ್ಮ ಹತ್ರ ಏನೋ ನಿರೀಕ್ಷೆಯನ್ನು ಪಡ್ತಾ ಇದ್ದಾರೆ. ಯಾವ ನಿರೀಕ್ಷೆ ಅದು? ಈಗ ಅಡುಗೆ ಮಾಡಿರ್ತೀರ, ಅಡುಗೆ ಸರಿಯಾಗಿ ಮಾಡಿಲ್ಲ ಅಂದ್ರೆ ಸಿಡ್ತಾನಪ್ಪ. ಅವಾಗ ಏನು ಮಾಡಬೇಕು? ಅಡುಗೆ ಕಡೆ ಗಮನ ಹರಿಸ್ಬೇಕು, ಅಡುಗೆನ ಸರಿಯಾಗಿ ಮಾಡಬೇಕು ಅಲ್ವಾ? ಸೊ ಅವಾಗ ಸಿಡುಕ್ತಾರೆ ಅಂದರೆ, ನಾನು ಆಧ್ಯಾತ್ಮಿಕತೆ ಕಲ್ತ್ಕೊಂಡಿದ್ದೀನಿ ಅಂದ್ಬಿಟ್ಟು ಅವ್ನು ಹೆಂಗಾರ ಕಿಂಚ್ಕೊಳ್ಳಿ ಅಂದ್ಬಿಟ್ಟು ನೀವು ಸೈಲೆಂಟಾಗಿದ್ದು ಹೆಂಗೆ ಉಪ್ಪು ಸಾರ ಮಸಾಲ ಏನು ಹಾಕ್ತಾರೆ, ರುಚಿಯಾಗಿ ಮಾಡಿದೆ ಅಡುಗೆ ಮಾಡಿ ಹಾಕಿದ್ರೆ ಕೋಪ ಬರೋಲ್ವಾ? ಅವನು ಆಫೀಸಿಂದ ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾಗ ಏನು ನಿರೀಕ್ಷೆ ಇರುತ್ತೆ ಅವನಿಗೆ, ಈ ರೀತಿ ಮಾತಾಡಿಸ್ಬೇಕು, ಈ ರೀತಿ ಇರಬೇಕು, ಮನೆಯಲ್ಲಿ ಎಲ್ಲವೂ ಕ್ಲೀನಾಗಿರಬೇಕು, ಏನೋ ಒಂದು ನಿರೀಕ್ಷೆ ಇರುತ್ತಪ್ಪ.
ಅದನ್ನು ಅರ್ಥ ಮಾಡ್ಕೊಂಡು ನೀನು ಸೈಲೆಂಟಾಗಿ ಕುಳಿತುಕೊಂಡು ಪುಸ್ತಕ ಓದ್ಕೊಂಡು ದೇವ್ರ ಜಪ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಕುಳಿತುಕೊಂಡು ಆರಾಮಾಗಿದ್ದು ಗಂಡ ಬಂದಾಗ ಕೇರ್ ತೊಗೊಂಡಿಲ್ಲ ಅಂದರೆ ಸಿಡುಕು ಬರುತ್ತೆ. ಗಂಡ ಬಂದ ತಕ್ಷಣ ಪಾಪ ಸುಸ್ತಾಗಿ ಬಂದಿರ್ತಾನೆ, ಅವನ್ನ ಕರೆದು ಕೂರಿಸಿ ನೀರು ಕೊಟ್ಟು ಅವನಿಗೆಲ್ಲ ಶುಶ್ರೂಷೆ ಮಾಡಿ ಕಾಫಿ ಕೊಟ್ಟು ಪ್ರೀತಿಯಿಂದ ಮಾತಾಡಿಸಿ ಏನಾದರೂ ಸಣ್ಣ ಪುಟ್ಟ ಸೇವೆ ಮಾಡೋದು ಅದು ಆಧ್ಯಾತ್ಮಿಕ ಚಿಂತನೆ. ಅವ್ರು ಬಂದಾಗ ದೇವ್ರ ಮನೆಯಲ್ಲಿ ಕುಳಿತುಕೊಂಡು ಪೂಜೆ ಮಾಡ್ತಾ ಜಪ ಮಾಡ್ತಾ ಇರೋದು ಆಧ್ಯಾತ್ಮಿಕತೆ ಅಲ್ವಾ? ಮತ್ತು ಅವ್ನಿಗೆ ಯಾವ ರೀತಿಯಾದ ಸಂಬಂಧಗಳು ತುಂಬ ಇಷ್ಟ ಆಗ್ತವೆ. ಅವ್ನ ತಾಯಿ ಕಂಡ್ರೆ ತುಂಬ ಪ್ರೀತಿ ಇರುತ್ತೆ, ಅಕ್ಕ ತಂಗಿರು ಕಂಡ್ರೆ ತುಂಬ ಪ್ರೀತಿ ಇರುತ್ತೆ, ಬೇರೆಯವ್ರ ಕಂಡ್ರೆ ತುಂಬ ಪ್ರೀತಿ ಇರುತ್ತೆ. ಅವ್ನ ಮನೇಲಿ ಇರ್ತಾನೆ, ಅವನ ಎದುರುಗಡೆ ಅವ್ರಿಗೆ ನೀವು ತಿರಸ್ಕಾರವಾಗಿ ಮಾತಾಡಿದ್ರೆ, ಸೈಲೆಂಟಾಗಿದ್ಬಿಟ್ರೆ, ಸ್ಪಂದಿಸಿಲ್ಲ ಅಂದರೆ ನೋಡಿ ಸರಿಯಾಗಿ ಮಾತಾಡ್ಸಿಲ್ಲ ಕಣೋ ನೀನು ಹೆಂಡ್ತಿ ಅಂತ ಕಂಪ್ಲೇಂಟ್ ಹೇಳಿದ್ರೆ ಇವನಿಗೆ ಕಿರಿಕಾಗುತ್ತೆ, ಆ ಕೋಪ ಮಾಡ್ಕೊತಾನೆ. ಇವಳು ಸೈಲೆಂಟಾಗಿರೋದು ಆಧ್ಯಾತ್ಮಿಕತೆ ಅಲ್ಲ. ಆ ಸಂಬಂಧಗಳಿಗೆ ಆ ಸಮಯದಲ್ಲಿ ಹೇಗೆ ಸ್ಪಂದಿಸಬೇಕಂತ ತಿಳುವಳಿಕೆ ಆಧ್ಯಾತ್ಮಿಕತೆ ಅಲ್ವಾ? ಸೊ ಗಂಡ, ಈಗ ನಾನು ಬರೀ ಹೆಂಡ್ತಿ ಅಂತ ಪ್ರಶ್ನೆ ಕೇಳಿದ್ರೆ ಗಂಡನೂ ಇದೇ ರೀತಿಯಾಗಿ ಯೋಚನೆ ಮಾಡಬೇಕು. ಎಷ್ಟೋ ಸಂಸಾರಗಳಲ್ಲಿ ಸಮಸ್ಯೆಗಳಿಗೆ ಸ್ಪಂದಿಸೋ ಗುಣಗಳನ್ನು ಕಲ್ತ್ಕೊಂಡ್ಬಿಟ್ಟಿರ್ತಾರೆ, ಬರೀ ಬುದ್ಧಿನಲ್ಲಿ ಸ್ಟಕ್ ಆಗಿಬಿಟ್ಟಿರ್ತಾರೆ. ಬುದ್ಧಿ ಮುಖ್ಯ ಅಲ್ಲ, ಬುದ್ಧಿಯಿಂದ ಭಾವನೆಗೆ ಬರಬೇಕು. ಈ ಬದುಕು ಇರೋದೇ ಭಾವನೆಗಳ ಮೇಲೆ ತುಂಬಿದೆ. ಅದರಲ್ಲೂ ಭಗವಂತನ ಚಿಂತನೆ ಬಗ್ಗೆ ನಂಬಿಕೆ ಅನ್ನತಕ್ಕಂಥ ಪದವೇ ಕೂಡ ಭಾವನೆ. ಆ ನಂಬಿಕೆ ಇರತಕ್ಕಂಥದ್ದು ಯಾವಾಗ ಬರುತ್ತೆ ಅಂದರೆ ಅವನ ಮನಸ್ಸಿನಲ್ಲಿ ಒಂದು ರೀತಿಯ ಭಯದಿಂದ ನಂಬಿಕೆ ಬರ್ಬೋದು. ಮುಂದೆ ಮುಕ್ತಿ ಸಿಗುತ್ತೆ, ಸಂತೋಷ ಸಿಗುತ್ತೆ, ಸತ್ಮ ಸ್ವರ್ಗ ಸಿಗುತ್ತೆ, ಏನೋ ಒಂದು ಸಿಗುತ್ತೆ ಅಂತ ನಂಬಿಕೆ ಬಂದಿರುತ್ತೆ. ಆದರೆ ಎಲ್ಲ ನಂಬಿಕೆಗಳಲ್ಲಿ ಭಕ್ತಿ ಬಂದಿರುತ್ತೆ. ಭಕ್ತಿನೇ ಭಾವನೆಯಾಗಿರುತ್ತೆ ಅಲ್ವಾ? ಸೊ ಭಾವನೆ ಮುಖ್ಯ. ಬುದ್ಧಿಗಿನ್ನ ಸಂಬಂಧಗಳಲ್ಲಿ ಬುದ್ಧಿಯಿಂದ ನೀವು ಚರ್ಚೆ ಮಾಡೋದಕ್ಕಿಂತ ಭಾವನೆಗಳಿಂದ ನೀನು ಚರ್ಚೆ ಮಾಡು. ಭಾವನೆಗಳಲ್ಲಿ ಸ್ಪಂದಿಸು, ಗೌರವಿಸು, ಸ್ವೀಕರಿಸು. ಇವೆಲ್ಲವೂ ಬಂದಾಗ ಆಧ್ಯಾತ್ಮಿಕವಾದ ಬದುಕು ಪ್ರಾರಂಭ ಆಗುತ್ತೆ. ತುಂಬ ಜನರಲ್ಲಿ ತಪ್ಪು ಕಲ್ಪನೆ ಇದೆ, ಆಧ್ಯಾತ್ಮಿಕತೆ ಅಂದರೆ ಸೈಲೆಂಟಾಗಿರೋದು ಅಂತ. ನಾನು ಬೇರೆ ಪದೇ ಉಪಯೋಗಿಸ್ತಾ ಇರ್ತೀನಿ ಅಂತರ್ಮುಖಿ ಸದಾಸುಖಿ ಅಂತ. ಆ ಪದ ನಾನು ಯಾಕೆ ಉಪಯೋಗಿಸ್ತೀನಿ ಅಂದರೆ, ಎಷ್ಟೋ ಸಂದರ್ಭಗಳಲ್ಲಿ ಸಮಸ್ಯೆಗಳನ್ನು ನನ್ನ ಕೈಯಿಂದ ಬಗೆಹರಿಸೋಕ್ಕಾಗಲ್ಲ, ನನ್ನ ಬುದ್ಧಿ ಸೀಮಿತ, ನನ್ನ ತಿಳುವಳಿಕೆ ಸೀಮಿತ, ಇದರ ಸಮಸ್ಯೆನ ಬಗೆಹರಿಸೋಕ್ಕಾಗಲ್ಲ. ಬಗೆಹರಿಸೋದಾದ್ರೆ ಸಮಸ್ಯೆನ ಬಗೆಹರಿಸು, ಸಂತೋಷವಾಗಿರು. ಆಗಲಿಲ್ಲ ಅಂದರೆ ಆ ಸಮಸ್ಯೆನ ಸ್ವೀಕರಿಸಿ ನೀನು ಹೊಳ ಹೋಗು, ಮನಸ್ಸಿನಲ್ಲಿ ಶಾಂತವಾಗಿ ಇಟ್ಕೋ ಅಂತ. ಎಲ್ಲನೇ ಬಿಟ್ಬಿಟ್ಟು ಸೈಲೆಂಟಾಗಿ ಕುಳಿತುಕೊಬಿಡು ಅನ್ನೋದಲ್ಲ. ಆಯಾಯ ಕಾಲಕ್ಕೆ ತಕ್ಕಾಗ ನಾನು ಸ್ಪಂದಿಸಬೇಕು, ಅರ್ಥ ಮಾಡ್ಕೋಬೇಕು. ಇದು ಆಧ್ಯಾತ್ಮಿಕತೆ. ಅರ್ಥ ಆಗ್ತಿದೆಯಾ? ಇನ್ನೊಂದು ನೋಡಿ, ಮುಖ್ಯವಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎಷ್ಟೋ ಸಂಬಂಧಗಳಲ್ಲಿ ಪ್ರೀತಿ, ಪ್ರೇಮ, ಶರಣಾಗತಿ, ಸ್ಪಂದನೆ, ಭಾವನೆಗಳು ಇರೋದೇ ಇಲ್ಲ ಗಂಡ ಹೆಂಡತಿಯರಲ್ಲಿ. ಏನೂ ಇರೋದಿಲ್ಲ. ಮಕ್ಕಳಂತೂ ಗ್ಯಾರಂಟಿ ಆಗ್ತವೆ. ಇದು ಸಂಸಾರ ಅಲ್ಲ. ಮನಸ್ಸುಗಳಿಗೆ ಸ್ಪಂದಿಸಬೇಕು. ಸೊ ನನ್ನ ಗಂಡನ ಮಾತು ಕೇಳಬೇಕಲ್ಲ, ನನ್ನ ಹೆಂಡತಿ ಜೊತೆ ಆರಾಮಾಗಿ ಕುಳಿತುಕೊಂಡು ಮಾತಾಡಬೇಕಲ್ಲ ಅಂತ ಖುಷಿ ಆಗಬೇಕು. ಮಾತಿಗಾಗಿ ಕಾಯಬೇಕು. ಆ ಮಾತುಗಳ ಇರಿಟೇಷನ್ ಉಂಟು ಮಾಡಬಾರ್ದು. ಅದನ್ನು ಅರ್ಥ ಮಾಡ್ಕೊಂಥ ಸಿಚುಯೇಷನ್ನು ಇಬ್ಬರಿಗೂ ಇರಬೇಕು. ಈಗ ಗಂಡನ ಮೂಡ್ ಹೇಗಿದೆ, ಮನಸ್ಥಿತಿ ಹೇಗಿದೆ, ಈಗ ನಾನು ಏನೇನು ಮಾತಾಡಬೇಕು, ಏನೇನು ಮಾತಾಡಬಾರ್ದು ಅಂತಕ್ಕಂಥ ಅರಿವು ಅವಳಿಗಿರಬೇಕು, ಅವನಿಗಿರಬೇಕು. ಆಗಿದ್ದಾಗ ಮಾತ್ರ ಮಾತಿನಲ್ಲಿ ಮುದ ಸಿಗುತ್ತೆ. ಏನೂ ಇಲ್ಲ, ನಾನು ಮಾತಾಡಬೇಕು, ನಾನು ಹೇಳಬೇಕು, ನೀನು ಮಾತಾಡ್ತಾನೆ ಹೋದರೆ ಅದು ಇರಿಟೇಷನ್ ಆಗುತ್ತೆ. ಮಾತು ಮುದ ಕೊಡುವಂತಿರಬೇಕು. ಆಗ ಮನಸ್ಸಿನ ನಿಜವಾದ ಪ್ರೀತಿ ಬರುತ್ತಲ್ಲ, ಆ ಪ್ರೀತಿಯಲ್ಲಿ ಶರಣಾಗತಿ ಬರುತ್ತಲ್ಲ, ಆ ಶರಣಾಗತಿಯಲ್ಲಿ ಪ್ರೇಮ ಉಂಟಾಗತ್ತೆ. ಅದೇ ದಾಂಪತ್ಯ, ಅದೇ ಸುಖ. ಒಬ್ಬರನ್ನೊಬ್ಬರು ಅರಿತುಕೊಳ್ಳೋದು ಅಷ್ಟು ಸುಲಭವಲ್ಲ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, 100ಕ್ಕೆ 90% ಗಂಡ ಹೆಂಡತಿಯರು ಒಂದು ಸಮಾಜದ ಕಟ್ಟಳೆಗೆ, ಒಂದು ಸಂಸಾರದ ಜವಾಬ್ದಾರಿಗೆ ಹೊಂದ್ಕೊಂಡು ಬದುಕನ್ನು ಸಾಗಿಸ್ತಾ ಇದ್ದಾರೆ ಅಷ್ಟೇ ಹೊರತು ನಿಜವಾದ ಗಂಡ ಹೆಂಡತಿ ಸಿಗುವುದು ಮ್ಯಾಕ್ಸಿಮಮ್ 10% ಅಷ್ಟೇ. ಉಳಿದವರೆಲ್ಲ ಡೂಪ್ಲಿಕೇಟ್. ಅರ್ಥ ಆಗ್ತಿದೆಯಾ? ಸೊ ಸರಿಯಾದ ಆಧ್ಯಾತ್ಮಿಕ ತಿಳುವಳಿಕೆ ನಿಮಗೆ ಬಂದರೆ ನೀವು ನಿಜವಾದ ಗಂಡ ಹೆಂಡತಿ ಆಗ್ತೀರಾ. ನಿಮ್ಮ ನಿಜವಾದ ಸಂಸಾರ ಇರುತ್ತೆ. ಈ ಸಮಸ್ಯೆಗಳನ್ನು, ಸಂಸಾರದ ಬರತಕ್ಕಂಥ ಸಮಸ್ಯೆಗಳನ್ನು ಎಲ್ಲವನ್ನು ಎದುರಿಸಕ್ಕೆ ಆಗಿಲ್ಲ ಅಂದರೆ ವೈರಾಗ್ಯ ಬಂದು ಎಲ್ಲವನ್ನು ಬಿಟ್ಟು ಹೊರಗಡೆ ಹೋಗಬೇಕು. ಅರ್ಥ ಆಗ್ತಿದೆಯಾ? ಸಂಸಾರದಲ್ಲಿ ಇದ್ದರೆ, ಆಧ್ಯಾತ್ಮಿಕ ಚಿಂತನೆಗಳು ನಿಮ್ಮಲ್ಲಿ ಇದ್ದರೆ, ಅದನ್ನು ಅಭ್ಯಾಸ ನೀವು ಮಾಡಿದರೆ ಅದ್ಭುತವಾಗಿರುತ್ತೆ. ಅದೇನು ಮಾಡೋಕ್ಕಾಗಿಲ್ಲ ಅಂದರೆ ಅಂತರ್ಮುಖಿ ಸದಾಸುಖಿ. ಥ್ಯಾಂಕ್ ಯು.